ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಇಂದಿರಾ ಕ್ಯಾಂಟೀನಿಗೆ ಬಂದಿದ್ದೀನಿ. ಈ ಇಂದಿರಾ ಕ್ಯಾಂಟೀನಿಗೆ ಬರೋಕ್ಕೆ ಕಾರಣ ಏನು ಅಂತಂದರೆ 10 ರೂಪಾಯಿ ಊಟ ಕೊಡ್ತಾರೆ ಅಂತ ವಿಷಯ ಗೊತ್ತಾಯಿತು. ಹಂಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದಿದ್ದೆ. ಇವತ್ತು ನಾನು ಇಂದಿರಾ ಕ್ಯಾಂಟೀನಲ್ಲಿ ಯಾವ ಥರ ಊಟ ಕೊಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಅದಕ್ಕೂ 10 ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ತುಂಬ ಆಶ್ಚರ್ಯವಾಯಿತು. ನೋಡಿ, ಮುದ್ದೆ, ಸಾಂಬಾರು, ಮೊಸರನ್ನ, ಅನ್ನ, ಉಪ್ಪಿನಕಾಯಿ, ಸಾಂಬಾರು ಕೊಟ್ಟಿದ್ದಾರೆ. 10 ರೂಪಾಯಿ ಟೋಕನ್ ತೊಗೊಂಡ್ರೆ ಈ ಥರ ಊಟ ಸಿಗುತ್ತೆ. ಬೇರೆ ಕಡೆ ನಾವೇನಾದ್ರು ತೊಗೊಂಡ್ರೆ 80 ರೂಪಾಯಿ 100 ರೂಪಾಯಿ ಆಗುತ್ತೆ. ಇವಾಗ ಇರೋ ಮೀಲ್ಸ್ ಅಂದರೆ ಈ ಥರ ಸಿಗುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೇ 5 ರೂಪಾಯಿಗೆ ಟಿಫನ್ ಕೊಡ್ತಾರೆ. ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ ಎಲ್ಲ ಕೊಡ್ತಾರೆ. ನಾನು ಇವತ್ತು 10 ರೂಪಾಯಿ ಕೊಟ್ಟು ಒಂದು ಮುದ್ದೆ, ಮೊಸರನ್ನ, ಅನ್ನ, ಸಾಂಬಾರು ಮತ್ತು ಉಪ್ಪಿನಕಾಯಿ ಇಸ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರ ಯೋಜನೆಯಿಂದ ಇದು ಬಡವರಿಗೆ ಕಡಿಮೆ ದರದಲ್ಲಿ ಊಟಕ್ಕೆ ಕೊಡ್ತಾಯಿದ್ದಾರೆ. ಈ ಸರ್ಕಾರ ಯೋಜನೆ ಶುರುವಾಗಿದ್ದು 2016 2017ರಿಂದ ಯೋಜನೆ ಶುರುವಾಯಿತು. ಆಗಿಂದನೂ ಬಡವರು ಹೊಟ್ಟೆ ತುಂಬಿಸ್ತಾನೇ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಒಳಗಡೆ ಹೋಗ್ತಿದ್ದಂಗೆ ಈ ಥರ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾನು ಕೂಡ ಊಟ ಮಾಡಿದೆ 10 ರೂಪಾಯಿ ತೊಗೊಂಡು. ಚೆನ್ನಾಗಿತ್ತು. ಈಚೆ ಕಡೆ ಎಲ್ಲ ನೋಡಿ ಈ ಥರ ಇದೆ. ಇದೆಲ್ಲ ಇಂದಿರಾ ಕ್ಯಾಂಟೀನ್ದು ಮೆನು ಇದೆ. ಶುಕ್ರವಾರ, ಗುರುವಾರ, ಮಂಗಳವಾರ, ಬುಧವಾರ, ಗುರುವಾರ, ಭಾನುವಾರ ಎಲ್ಲ ದಿವಸನೂ ಸಿಗುತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿವರೆಗೂ ಊಟ ಸಿಗುತ್ತೆ. ಬೆಳಗ್ಗೆ ಹೋದರೆ 5 ರೂಪಾಯಿಗೆ ಸಿಗುತ್ತೆ. ನಾವು ಮಧ್ಯಾಹ್ನ ಹೋದರೆ 10 ರೂಪಾಯಿಗೆ ಸಿಗುತ್ತೆ. ಇನ್ನು ನೈಟ್ ಹೋದರೆ 10 ರೂಪಾಯಿಗೆ ಸಿಗುತ್ತೆ. ದಿವಸಕ್ಕೆ 25 ರೂಪಾಯಿ ಅಂದ್ಕೊಳ್ಳಿ ಒಬ್ಬ ಮನುಷ್ಯನಿಗೆ. ಬೆಳಗ್ಗೆ 5, ಇವಾಗ 10, ಸಾಯಂಕಾಲ 10. ನೋಡಿ, ಈ ಥರ ಇಂದಿರಾ ಕ್ಯಾಂಟೀನು ತುಂಬ ಚೆನ್ನಾಗಿದೆ. ಇವಾಗ ಊರಿಂದ ಊರು ಬಿಟ್ಟು ಬಂದಿರ್ತಾರೆ ಪಾಪ, ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಬ್ಯಾಚುಲರ್ಸ್ಗಳಿರ್ತಾರೆ, ಅವ್ರ ಮೇಲೆ ಸಿಲಿಂಡ್ರ್ ಖಾಲಿ ಆಗಿರುತ್ತೆ. ಯಾರ ಮನೆಗೂ ಹೋಗೋದಕ್ಕಾಗಲ್ಲ. ಗೊತ್ತು ಗುರಿ ಇಲ್ದವ್ರು ಯಾರೂ ಇರೋಲ್ಲ. ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದು 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತಂದರೆ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಇದರಲ್ಲಿ ಕೆಲವೊಬ್ರು ಹೇಳ್ತಾರೆ ಅನ್ನ ಚೆನ್ನಾಗಿ ಮಾಡಲ್ಲ, ಅದು ಚೆನ್ನಾಗಿ ಮಾಡಲ್ಲ, ಸಾಂಬಾರು ಚೆನ್ನಾಗಿ ಮಾಡಲ್ಲ ಅಂತ. ಖಂಡಿತ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಫುಡ್ಡಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡ್ಕೊಂಡು ತಿಂದಿರೋ ಥರನೇ ಇರುತ್ತೆ. ನಾನಂತೂ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿದ್ದೀನಿ. ಇವತ್ತು ಕೂಡ ಮಾಡೋಕ್ಕೆ ಹೋಗಿದ್ದೀನಿ. ತುಂಬ ಇಷ್ಟ ಆಯಿತು. 10 ರೂಪಾಯಿ ನಮ್ಗೆ ವರ್ತ್ ಕೂಡ ಆಯಿತು. 10 ರೂಪಾಯಿ ಕೊಟ್ಟರೆ ಈ ಕಾಲದಲ್ಲಿ ಒಂದು ಕ್ಯಾನ್ ನೀರೇ ಬರೋಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ಅಲ್ಲಿಟ್ಟಿದ್ದೀವಿ, ಇಲ್ಲಿಟ್ಟಿದ್ದೀವಿ. 10 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿಗೆ 1 ರೂಪಾಯಿ 2 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋ ಕಾಲ ಇದು. ನಾನಂತೂ ತುಂಬಾ ಇಷ್ಟಪಟ್ಟು ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿ ಕೊಟ್ಟು ತಿಂದೆ. ನನಗಂತೂ ತುಂಬ ಹೊಟ್ಟೆನೂ ತುಂಬೋಯಿತು. ಇಲ್ಲಿ ಗಂಡು ಮಕ್ಳುಗಳಾಗಲಿ ಹೆಣ್ಮಕ್ಳುಗಳಾಗಲಿ ಯಾರೂ ಇದು ಮಾಡಲ್ಲ, ಬಂದು ಊಟ ಮಾಡ್ತಾರೆ. ಊಟ ಮಾಡೋದ್ರಲ್ಲಿ ಏನು ನಾಚಿಕೆ ಏನಿಲ್ಲ, ಆಯಿತಾ. ಹೋಗಿ ಈಚೆ ಕಡೆ 80 90 100 ಕೊಡೋ ಬದಲು ಇಲ್ಲೇ 10 ರೂಪಾಯಿಗೆ ಹೊಟ್ಟೆ ತುಂಬಿಸ್ಕೊಂಡ್ರೆ ನಮ್ಮ ದುಡ್ಡೂ ಉಳಿಯುತ್ತೆ. ಕೆಲವೊಬ್ರು ಅಂದ್ಕೊತಾರೆ ನಾಚಿಕೆ ಆಗುತ್ತೆ ಹಂಗೆ ಅಂತ. ನಮಗೇನು ನಾಚಿಕೆ ಆಗೋಲ್ಲ. ನಮಗೆ ಒಂದು 10 ರೂಪಾಯಿ ಕೊಟ್ಟು ನಮ್ಮನೆಗೆ ಏನಾದ್ರು ಸಿಲಿಂಡ್ರ್ ಖಾಲಿ ಆದ್ರೂ ಎಮರ್ಜೆನ್ಸಿ ಹತ್ರ ಇದ್ದರೆ ಈ ಥರ ಇಂದಿರಾ ಕ್ಯಾಂಟೀನ್ಗಳು ನಿಮ್ಮ ಏರಿಯಾದಲ್ಲಿದ್ದರೆ ಹೋಗಿ, ಪರವಾಗಿಲ್ಲ. ಒಂದು ದಿವಸ ತಿಂದರೆ ಏನಾಗಲ್ಲ. ಓಕೆ, ನಾನಂತೂ ತುಂಬಾ ಚೆನ್ನಾಗಿತ್ತು, ತಿಂದೆ. ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಈ ಥರ ಏನಾದರೂ ಇಂದಿರಾ ಕ್ಯಾಂಟೀನ್ ಏನಾರು ಇದ್ದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಯಾವ ಥರ ಇತ್ತು ನಿಮ್ಮ ಸೈಡು ಅಂತ. ನಮ್ಮ ಸೈಡು ಈ ಥರ ಇರುತ್ತೆ. ಡೈಲಿ ಒಂದೊಂದು ಥರ ಮೆನ್ಯೂ ಬರುತ್ತೆ. ಮಧ್ಯಾಹ್ನ ಹೊತ್ತು ಈ ಥರ ಬರುತ್ತೆ. ಬೆಳಗ್ಗೆ ಹೊತ್ತು ಕೂಡ ತಿಂಡಿ ತುಂಬಾ ಸ್ಪೆಷಲಾಗಿರುತ್ತೆ. ಪಲಾವು, ಚಿತ್ರಾನ್ನ ಆ ಥರ ಎಲ್ಲ ಕೊಡ್ತಾರೆ. ಯಾರು ತಾನೇ 10 ರೂಪಾಯಿಗೆ ಕೊಡ್ತಾರೆ ಹೇಳಿ ಈ ಕಾಲದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಊಟ. ಆದರೆ ಸಖತ್ತಾಗಿರುತ್ತೆ. ಒಳ್ಳೆ ದೇವಸ್ಥಾನ ಸಾಂಬಾರು ಥರ ಇತ್ತು. ನಾನು ಕೂಡ ಟ್ರೈ ಮಾಡಿದೆ. ಹೊಟ್ಟೆ ಹಸ್ಕೊಂಡಿರೋರಿಗೆ ಬೆಲೆ ಗೊತ್ತು. ಪರವಾಗಿಲ್ಲ, ಚೆನ್ನಾಗಿದೆ. ನಾನಂತೂ ಟೇಸ್ಟ್ ಮಾಡಿದೆ. ನೀವು ಕೂಡ ನಿಮ್ಮ ಮನೆ ಹತ್ರ ಯಾವುದನ್ನ ಇಂದಿರಾ ಕ್ಯಾಂಟೀನ್ ಇದ್ದರೆ ಹೋಗ್ಬಿಟ್ಟು ತಿನ್ಕೊಂಡು ಬನ್ನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿದ್ಮೇಲೆ ಯಾವ ಥರ ಇತ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸ್ಕಿಪ್ ಮಾಡ್ದಂಗೆ ನೋಡಿ. ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.